ಜೈ ಹಿಂದ್. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ SSC GD 2025ರ ವೇಕೆನ್ಸಿಗಳ ಬಗ್ಗೆ ನಾವು ಡಿಸ್ಕಷನ್ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರ ಜೊತೆಗೆ ವೇಕೆನ್ಸಿಗಳು ಇರ್ತಕ್ಕಂಥದ್ದು 2025ರಲ್ಲಿ ಎಷ್ಟು ಇರ್ತಾವೆ ಅದನ್ನು ಕೂಡ ಇದರಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ ಅಪ್ಲಿಕೇಶನ್ ಯಾವಾಗ್ಲಿಂದ ಪ್ರಾರಂಭ ಆಗ್ತಾ ಇದಾವೆ SSC GDದ್ದು. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಕಾಂಪಿಟೇಷನ್ ಇರ್ತಕ್ಕಂಥದ್ದು ಹೇಗಿರ್ತಾ ಇದೆ ಈ ಸಲ, ಹೆಚ್ಚಿರುತ್ತಾ ಅಥವಾ ಕಡಿಮೆ ಇರ್ತೈತಿ, ಇವೆಲ್ಲವುಗಳ ಬಗ್ಗೆ ಇದರಲ್ಲಿ ನಾವು ಡಿಸ್ಕಷನ್ ಇರ್ತಕ್ಕಂಥದ್ದು ಮಾಡ್ತಾ ಇದ್ದೇವೆ. ಸೊ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಇರ್ತಕ್ಕಂಥದ್ದು ಆಗ್ತಾ ಇದೆ. ಈಗಾಗಲೇ SSC GD ಯ ಫಿಸಿಕಲ್ ಲಿಸ್ಟ್ ಇರ್ತಕ್ಕಂಥದ್ದು ಬಂದಿದೆ. ಸೊ ಅದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳ ಸೆಲೆಕ್ಷನ್ ಇರ್ತಕ್ಕಂಥದ್ದು ಆಗಿಲ್ಲ. ಆಮೇಲೆ ಕಾಂಪಿಟೇಷನ್ ಹೆಚ್ಚಿರೋದ್ರಿಂದ ಕಟ್ ಆಫ್ ಇರ್ತಕ್ಕಂಥದ್ದು ಕೂಡ ಬಹಳಷ್ಟು ಹೈ ಇರ್ತಕ್ಕಂಥದ್ದು ಬಂದಿದೆ. ಸೊ ಈಗ ಇವು ಎಲ್ಲ ಒಂದೊಂದು ಪಾಯಿಂಟ್ ಇರ್ತಕ್ಕಂಥದ್ದು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಮೊಟ್ಟ ಮೊದಲನೇದಾಗಿ ನಾವು ಇದು ಒಂದು ಆಫೀಸಿಯಲಿ ಆಗಿರುವಂತಹ ಒಂದು ನೋಟಿಸ್ ಇದೆ. ಆಫೀಸಿಯಲಿ ಬಂದಿರತಕ್ಕಂತಹ ಒಂದು ನೋಟಿಸ್ ಏನು ಅಂತಂದ್ರೆ, ಇದು ಇಲ್ಲಿ ನಿಮ್ಗೆ ಕಾಣ್ತಾ ಇರಬಹುದು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ದಿಂದ ಬಂದಿರುವಂತಹ ಒಂದು ನೋಟಿಸು. ಸೊ ವೇಕೆನ್ಸಿಗಳ ಬಗ್ಗೆ ಇರ್ತಕ್ಕಂಥದ್ದು ಇದರಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಸೊ ಈಗಾಗಲೇ ನಾವು ನೋಡೋದಾದ್ರೆ ಇಲ್ಲಿ ವೇಕೆನ್ಸಿಗಳು ಇರ್ತಕ್ಕಂಥದ್ದು 1/7/2024ಕ್ಕೆ ಸಂಬಂಧಿಸಿದ ಹಾಗೆ ವೇಕೆನ್ಸಿಗಳು SSC GD ದಲ್ಲಿ ಎಷ್ಟಿದಾವು ಅಂತ ಇದರಲ್ಲಿ ನಿಮ್ಗೆ ಹೇಳಲಾಗಿದೆ. ಸೊ ಇದರಲ್ಲಿ ಟೋಟಲ್ ವೇಕೆನ್ಸಿಗಳು ನೋಡ್ಲಿ, ಟೋಟಲ್ ವೇಕೆನ್ಸಿಗಳು 10,45,751. ಇವು ಟೋಟಲ್ ವೇಕೆನ್ಸಿಗಳು ನಮ್ಮ ಈ ಒಂದು SSC GD ದಲ್ಲಿ ಇರಬೇಕಾಗಿರುವಂತಹ ವೇಕೆನ್ಸಿಗಳು. ಈಗ ಇದರಲ್ಲಿ ಎಷ್ಟು ಟೋಟಲ್ ವೇಕೆನ್ಸಿಗಳು ಇವು ಇಷ್ಟು. ಈಗ ಇದರಲ್ಲಿ ಉಳಿದಿರ್ತಕ್ಕಂತಹ ವೇಕೆನ್ಸಿಗಳು ಎಷ್ಟು ಅಂತಂದ್ರೆ 84,106. ಸೊ ಈಗ ಉಳಿದಿರುವಂತದ್ದು ಎಷ್ಟು, 84,106 ವೇಕೆನ್ಸಿಗಳು ಉಳಿದಿವೆ. ಇಷ್ಟು ಎಲ್ಲ ಇರ್ತಕ್ಕಂಥದ್ದು ಫುಲ್ಫಿಲ್ ಆಗ್ಬೇಕಾಗಿದೆ SSC GD ದಲ್ಲಿ. ಸೊ ಹಾಗಾಗಿ ಈಗ 2025ರಲ್ಲಿ ಎಷ್ಟು ವೇಕೆನ್ಸಿಗಳು ಬರ್ತಾವು ಅನ್ನೋದು ಒಂದು ಇನ್ನೂ ಮಾಹಿತಿ ನಿಖರವಾಗಿ ಸಿಕ್ಕಿಲ್ಲ. ಸೊ ಹಾಗಾಗಿ ನಾವು ಒಂದು ಎಕ್ಸ್ಪೆಕ್ಟ್ ಮಾಡಬಹುದು ಏನು ಅಂತಂದ್ರೆ, ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ ಹಿಂದಿನ ವರ್ಷ ಆಮೇಲೆ ಹಿಂದಿನ ವರ್ಷದಲ್ಲಿ ನಾವು ನೋಡೋದಾದ್ರೆ ಎಲ್ಲವುಗಳು ಇರ್ತಕ್ಕಂಥದ್ದು 30,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಬರ್ತಾನೆ ಇದಾವೆ. ಸೊ ಈ ವರ್ಷನೂ ಕೂಡ ನಾವು 2025ರಲ್ಲಿ ಬರ್ತಕ್ಕಂತಹ ಏನು ವೇಕೆನ್ಸಿಗಳಿದಾವೆ ಅವುಗಳನ್ನು ಕೂಡ ನಾವು 30,000 ಇರ್ತಕ್ಕಂಥದ್ದು ವೇಕೆನ್ಸಿಗಳು ಬರುವಂತಹ ಸಂಭವ ಇರ್ತಕ್ಕಂಥದ್ದು ಇದಾವೆ. ಅವುಗಳು ನೆಕ್ಸ್ಟ್ ಹೆಚ್ಚನು ಕೂಡ ಆಗ್ಬಹುದು, ಬಟ್ 30,000 ಅಂತೂ ವೇಕೆನ್ಸಿಗೆ ಬರೋದು ನಿಖರವಾಗಿರ್ತಕ್ಕಂಥದ್ದು ಹಿಂದಿನ ವೇಕೆನ್ಸಿಗಳನ್ನ ನೋಡಿದ್ರೆ ನಮ್ಗೆ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ತಯಾರಿ ಇರ್ತಕ್ಕಂಥದ್ದು ಒಳ್ಳೆ ರೀತಿಯಿಂದ ನಡೆಸ್ರಿ, ಯಾರ್ದು ಫಿಸಿಕಲ್ ಇರ್ತಕ್ಕಂಥದ್ದು ಆಗಿಲ್ಲ ಅವರು. ಆಮೇಲೆ ಈ ಒಂದು 2025ರ ಒಂದು ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಯಾವಾಗ ಆಗುತ್ತೆ, ಅಪ್ಲಿಕೇಶನ್ಸ್ ಗಳು ಇರ್ತಕ್ಕಂಥದ್ದು ಯಾವಾಗ ಸ್ಟಾರ್ಟ್ ಆಗ್ತವೆ. ಸೊ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗೋದು ಈಗಾಗಲೇ ನಿಮಗೆ ಗೊತ್ತಿದೆ. SSC ಕ್ಯಾಲೆಂಡರ್ ದಲ್ಲಿ ಹೇಳಲಾಗಿದೆ 27 ಆಗಸ್ಟ್ 2024ರಿಂದ ನಿಮ್ಮ ಕಾಲ್ ಫಾರ್ಮ್ ಆಗುತ್ತೆ. ಅಪ್ಲಿಕೇಶನ್ಸ್ ಗಳನ್ನ ನೀವು ಏನ್ ಮಾಡಬಹುದು, ಈ ಒಂದು SSC GD ಗೆ ಸಲ್ಲಿಸಬಹುದಾಗಿದೆ 27 ಆಗಸ್ಟ್ 2024ರಿಂದ. ಆಮೇಲೆ ಎಕ್ಸಾಮ್ಸ್ ಯಾವಾಗಿರ್ತವೆ ಇದ್ರದ್ದು ಎಕ್ಸಾಮ್ ಇರ್ತಕ್ಕಂಥದ್ದು ಡಿಸೆಂಬರ್ 2024ರಿಂದ ಜನವರಿ 2025ರವರೆಗೆ ನಿಮ್ಮ ಎಕ್ಸಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇದರಲ್ಲಿ ಈಗಾಗಲೇ SSC ಯ ಒಂದು ಕ್ಯಾಲೆಂಡರ್ ದಲ್ಲಿ ಹೇಳಲಾಗಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರ್ತಕ್ಕಂಥದ್ದು ಒಂದು 6 ತಿಂಗಳು ಇರ್ತಕ್ಕಂಥದ್ದು ಇದೆ. 6 ಮಂತ್ ವರೆಗೆ ನೀವು ಏನ್ ಮಾಡಬಹುದು ಅಂತಂದ್ರ ಒಳ್ಳೆ ರೀತಿಯಿಂದ ನೀವು ತಯಾರನ್ನ ನಡೆಸಬಹುದು. ಇದರಲ್ಲಿ ಏನೆಲ್ಲ ಇರ್ತೈತಿ ಏನಿಲ್ಲ, ಆಮೇಲೆ ಯಾವ ರೀತಿ ಇರ್ತಕ್ಕಂಥದ್ದು ನಾವು ತಯಾರಿ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಸೊ ವೇಕೆನ್ಸಿಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು, ವೇಕೆನ್ಸಿ ಇರ್ತಕ್ಕಂಥದ್ದು ಎಷ್ಟು ಆಗಬಹುದು ಅಂತೇಳಿ. ಆಮೇಲೆ ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗ್ತಾವೆ ಅನ್ನೋದನ್ನ ನಿಮ್ಗೆ ಹೇಳಿದೆ. ಆಮೇಲೆ ಕಾಂಪಿಟೇಷನ್ ಬಗ್ಗೆ ಹೇಳೋದಾದ್ರೆ ಒಂದು ಮಾತು ಇರ್ತಕ್ಕಂಥದ್ದು ಇಲ್ಲಿ ಏನು ಅಂತಂದ್ರೆ, ಕಾಂಪಿಟೇಷನ್ ನೋಡ್ರಿ, SSC GD 2025 ಏನೇ ಬರ್ತಾ ಇದೆ ಅದರ ಒಂದು ಕಾಂಪಿಟೇಷನ್ ಇರ್ತಕ್ಕಂಥದ್ದು ಹೇಗಿರುತ್ತೆ. ಕಾಂಪಿಟೇಷನ್ ಈಗಾಗಲೇ ನಿಮ್ಗೆ ಗೊತ್ತಿದೆ. ಸೊ ಹಿಂದಿನ ಒಂದು ಪ್ರೀವಿಯಸ್ ಇಯರ್ ಇರ್ತಕ್ಕಂತಹ ಎಲ್ಲ ಒಂದು ಕಟ್ ಆಫ್ ಗಳನ್ನ ನಾವು ನೋಡೋದಾದ್ರೆ ಈ ವರ್ಷ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ್ದು ಕೂಡ ಏನಾಗಿದೆ, ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ಹಾಯ್ ಹೋಗಿದೆ. ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗಿದೆ ಹೇಳ್ರಿ, ಹಾಯ್ ಆಗಿದೆ. ಸೊ ಹಾಗಾಗಿ 2025ರಲ್ಲಿ ಕಡಿಮೆ ಆಗ್ತೈತಿ ಅಂತ ಹೇಳಿ ಅನ್ಕೊಳ್ಳುವಂಥದ್ದು ಇದೇ ಇಲ್ಲ.
ಏನು ಅಂತಂದ್ರೆ ಹೆಚ್ಚಿರ್ತಕ್ಕಂಥದ್ದು ಹಾಗೆ ಆಗುತ್ತೆ, ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಆಮೇಲೆ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚು ಹೋಗೋದು ಗ್ಯಾರಂಟಿ. ಸೊ ಹಾಗಾದ್ರೆ ನೀವು ಎಷ್ಟಿರ್ತಕ್ಕಂಥದ್ದು ಟಾರ್ಗೆಟ್ ತಗೊಂಡು ನಿಮ್ಮ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತಿ ಅಂತೇಳಿ. ಎಕ್ಸಾಮ್ ದಲ್ಲಿ ನಿಮ್ಗೆ GK ಇರ್ತಾ ಇದೆ, ಆಮೇಲೆ ಮ್ಯಾಥ್ಸ್ ಇರ್ತೈತಿ, ಆಮೇಲೆ ಅದ್ರ ಜೊತೆಗೆ ರೀಸನಿಂಗ್ ಇರ್ತಾ ಇದೆ, ಆಮೇಲೆ ಇನ್ನೊಂದು ಇಂಗ್ಲಿಷ್ ಅಥವಾ ಹಿಂದಿಯನ್ನ ನೀವು ಆಯ್ಕೆಯನ್ನ ಇದರಲ್ಲಿ ಒಂದು ಮಾಡ್ಕೋಬಹುದು. ಇದರಲ್ಲಿ ನಿಮಗೆ 20 ಕ್ವಶನ್ಸ್ ಗಳಿರ್ತಾವೆ, ಆಮೇಲೆ 80 ಕ್ವಶನ್ಸ್ ಗಳು ಇರ್ತಾ ಇದಾವೆ. ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ ನೋಡೋದಾದ್ರೆ 80 ಕ್ವಶನ್ಸ್ ಗಳಿರ್ತಾವೆ, ಆಮೇಲೆ ಮಾರ್ಕ್ಸ್ ಗಳಿರ್ತಕ್ಕಂಥದ್ದು 160 ಮಾರ್ಕ್ಸ್ ಗಳಿರ್ತಾವೆ, 160 ಮಾರ್ಕ್ಸ್ ಗಳಿರ್ತಾವೆ. ಸೊ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಈ ಸಲ 2025ರಲ್ಲಿ ನಿಮ್ಮ ಟಾರ್ಗೆಟ್ ಇರ್ತಕ್ಕಂಥದ್ದು ಎಷ್ಟು ಆಗ್ಬೇಕು ಅಂತಂದ್ರೆ, ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಈ ವರ್ಷ SSC GD ದಲ್ಲಿ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಟಾರ್ಗೆಟ್ ನಿಮ್ದು 100ದಿಂದ 110 ಪ್ಲಸ್ ಟಾರ್ಗೆಟ್ ಇರ್ತಕ್ಕಂಥದ್ದು ಇಟ್ಕೊಂಡು ನೀವು ಸ್ಟಡಿಯನ್ನ ಮಾಡ್ಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಮಾತ್ರ ಇರ್ತಕ್ಕಂಥದ್ದು ಈ ವರ್ಷ ನೀವು ಸೆಲೆಕ್ಷನ್ಗೆ ಅರ್ಹರಾಗ್ತೀರಾ, ಫಿಸಿಕಲ್ಗೆ ಬರ್ತೈತಿ. ಆಮೇಲೆ ಆತು ಅಂತಂದ್ರೆ ಇಷ್ಟು ನಿಮ್ದು ಸ್ಕೋರ್ ಆಗಿತ್ತು ಅಂತಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡಬಹುದು, ಫಿಸಿಕಲ್ ಕೂಡ ಆಗಿ ನೀವು ಮೆಡಿಕಲ್ ವರೆಗೂ ಕೂಡ ಹೋಗಿ ಫೈನಲ್ ದಲ್ಲಿಯೂ ಕೂಡ ನಿಮ್ದು ಬರ್ಬೋದು. ಓಕೆ, ಸೊ ಇದಿಷ್ಟು ಏನು ಅಂತಂದ್ರೆ ಬ್ರೀಫ್ ಆಗಿ ನಿಮ್ಗೆ ಹೇಳಿದೆ. ಆಮೇಲೆ ಇದರೊಳಗ ನೆಕ್ಸ್ಟ್ ಡಿಟೇಲ್ ಆಗಿ ನಿಮ್ಗೆ ಹೇಳ್ತೇನೆ ಯಾವ ರೀತಿ ಇರ್ತಕ್ಕಂಥದ್ದು ಇರುತ್ತೆ ಏನಿಲ್ಲ ಅಂತ ಹೇಳಿ. ಸೊ ಇದು ಅಫಿಸಿಯಲ್ ಒಂದು ಬಂದಿರುವಂತಹ ನೋಟಿಸ್ ಅನ್ನ ಹೇಳಿದೆ ನಿಮ್ಗೆ. ಆಮೇಲೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಸೊ ಒಳ್ಳೆ ರೀತಿಯಿಂದ ತಯಾರಿಯನ್ನ ನಡೆಸ್ರಿ. ಆಮೇಲೆ ನಮ್ಮಲ್ಲಿ ನಿಮ್ಗಾಗಿ ಒಂದು ರೆಕಾರ್ಡೆಡ್ ಕ್ಲಾಸಸ್ಗಳು SSC GD ಗೆ ನಿಮ್ಗೆ ಒಂದು ಕೋರ್ಸ್ ಕೂಡ ನಮ್ಮಲ್ಲಿ ಲಾಂಚ್ ಮಾಡಿವಿ ನಾವು. ನಿಮ್ಗೆ ಗೊತ್ತಿರ್ಬೋದು ಕೋರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದು ರಿಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾ ಇದಾವೆ, ಎಲ್ಲ ಸಬ್ಜೆಕ್ಟ್ದು GK, ರೀಸನಿಂಗ್, ಮ್ಯಾಥ್ಸ್, ಇಂಗ್ಲಿಷ್ 4 ವಿಷಯದ ರಿಕಾರ್ಡೆಡ್ ಕ್ಲಾಸಸ್ ಪ್ಲಸ್ PDF ನೋಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ ಓನ್ಲಿ 600 rupees ದಲ್ಲಿ. ಸೊ ಯಾರಾದ್ರೂ ಈ ಒಂದು ಕೋರ್ಸ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ಇರ್ತಕ್ಕಂಥದ್ದು ನಮ್ದು 8861927838 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಹಾಗೂ ಈಗಲಿಂದಲೇ ತಯಾರನ್ನ ನೀವು ನಡೆಸಬೇಕಾಗಿದೆ. ಯಾಕಂತಂದ್ರೆ 100ರಿಂದ 110 ಟಾರ್ಗೆಟ್ ಮಾಡ್ಬೇಕಾಗಿದೆ ಅದ್ರ ಸಲುವಾಗಿ. ಓಕೆ, ಸೊ ವಿಡಿಯೋವನ್ನ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.